ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಹಳೆಯ ವ್ಯವಹಾರದಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು, ಯಾವುದೋ ಹಿಂದೆ ಮಾಡಿದಂತಹ ವ್ಯವಹಾರಗಳು ಅದು ಅಷ್ಟೊಂದು ಸಮಾಧಾನ ಆಗದಲೇ ಏನೋ ಒಂದು ರೀತಿಯಲ್ಲಿ ಮುಂದುವರೆದಿರುತ್ತೆ. ಆದರೆ ಇವತ್ತು ಆ ವಿಷಯ ಮುನ್ನೆಲೆಗೆ ಬಂದಾಗ ಸ್ವಲ್ಪ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ನಿಮ್ಮ ವಿಚಾರ ಅಥವಾ ತಿಳುವಳಿಕೆ ಇದನ್ನು ನೀವು ಹಲವಾರು ರೀತಿಯಲ್ಲಿ ಹಲವಾರು ದೃಷ್ಟಿಕೋನದಲ್ಲಿ ಯೋಚನೆಯನ್ನು ಮಾಡಿದಾಗ ನಿಮಗೆ ಒಂದಷ್ಟು ವಿಷಯಗಳು ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಅದು ಮುಂದಿನ ವ್ಯವಹಾರಕ್ಕೆ ಅನುಕೂಲವಾಗುತ್ತೆ. ನಾನು ಹೀಗೆ ಯೋಚನೆ ಮಾಡಿದರೆ ನನಗೆ ಯಾವುದೇ ರೀತಿಯ ತೊಂದರೆಗಳಾಗಲಿ ಅಥವಾ ನನ್ನ ವ್ಯವಹಾರದಲ್ಲಿ ಆಭಾಸಗಳಾಗಲಿ ಆಗ್ತಾ ಇರಲಿಲ್ಲ ಅನ್ನುವಂತಹ ಧೈರ್ಯ ನಿಮಗೆ ಬರುವಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲವಾಗುತ್ತೆ. ಯಾವುದೋ ಕಾನೂನಾತ್ಮಕವಾದಂತಹ ಹೋರಾಟ ಅಥವಾ ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ನೀವೇನಾದರೂ ಹೋರಾಟವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಗೊಂದಲಗಳು ಆಗ್ತಕ್ಕಂಥದ್ದಿದೆ. ಏನೇ ಖರೀದಿ ಮಾಡುವಂಥದ್ದಿದ್ರೂ ಕೂಡ ಮನೆಯವರ ಸಲಹೆಯನ್ನು ಪಡ್ಕೊಳ್ಳಿ. ಮನೆಯವರು ಯಾವ ರೀತಿ ಅಭಿಪ್ರಾಯ ಪಡ್ತಾರೋ ಅದಕ್ಕನುಗುಣವಾಗಿ ನಡ್ಕೊಂಡ್ರೆ ಒಳ್ಳೆಯದು. ಯಾವುದೋ ಒಂದು ಪದಾರ್ಥ ಇಲ್ಲ ಜಮೀನು ಅಥವಾ ಯಾವುದೋ ಒಂದು ಆಸ್ತಿ ಇಲ್ಲ ವಾಹನ ಅಥವಾ ಸಣ್ಣ ಪುಟ್ಟ ಅವರವರ ಯೋಗ್ಯತಾನುಸಾರವಾದಂತಹ ಒಂದು ವ್ಯವಹಾರ ಖರೀದಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯವರ ಸಲಹೆಯನ್ನ ಮನೆಯವರ ಮಾತನ್ನ ಕೇಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸರ್ಕಾರಿ ಕೆಲಸಕ್ಕೆ ಜಗಳ ಮಾಡ್ತಕ್ಕಂಥದ್ದು ಆಗಬಹುದು. ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಲಿ. ಅಂದರೆ ಸರ್ಕಾರದ ಯಾವುದೋ ಕಚೇರಿಗೆ ಹೋಗ್ತೀರಿ, ಅಲ್ಲಿ ಏನೋ ನಿಮ್ಮ ಕೆಲಸ ಆಗಬೇಕಾಗಿರುತ್ತೆ, ನಿಮಗೂ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೂ ಹೊಂದಾಣಿಕೆ ಆಗದಲೇ ಜಗಳವನ್ನು ಮಾಡುವಂತಹ ಒಂದು ಸಂದರ್ಭ ಏರ್ಪಾಟಾಗ್ಬೋದು. ಸ್ವಲ್ಪ ತಾಳ್ಮೆ ಇರಲಿ. ಯಾರು ಏನು ಹೇಳಿದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಅದನ್ನು ಕೇಳುವಂತಹ ವ್ಯವಧಾನ ಇರಲಿ ಅನ್ನುವಂಥದ್ದು. ಅತಿಯಾದಂತಹ ಒತ್ತಡವನ್ನು ಮೈ ಮೇಲೆ ಎಳ್ಕೊಳ್ಬೇಡಿ. ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿ ಎಲ್ಲ ಕೆಲಸಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿ ನಿಮ್ಮ ಪ್ರಯತ್ನಕ್ಕೆ ಫಲ ಸರಿಯಾದಂತಹ ರೀತಿಯಲ್ಲಿ ಸಿಕ್ಕುವಂಥದ್ದಿದೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ರಾಜಕೀಯ ವಿಚಾರದಲ್ಲಿ ರಾಜಕಾರಣಿಗಳ ಮೇಲೆ ಅತಿಯಾದಂತಹ ಕೋಪ, ಅದರಿಂದ ಏನೋ ಒಂದು ರೀತಿಯ ಬೇಸರ. ಅವರು ಯಾವುದೋ ಭರವಸೆಗಳನ್ನು ಕೊಡ್ತಾರೆ, ಈಡೇರಿಸೋದಿಲ್ಲ. ಅಥವಾ ನಿಮ್ದು ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅವತ್ತು ಬಾ ಇವತ್ತು ಬಾ ಅಂತ ಹೇಳಿ ಹಲವಾರು ಸಾರಿ ನಿಮ್ಮನ್ನ ಏನೋ ಒಂದು ರೀತಿಯಲ್ಲಿ ಹಿಂಸೆ ಕೊಡುವಂಥದ್ದು, ತೊಂದರೆ ಮಾಡ್ತಕ್ಕಂಥದ್ದಾಗತ್ತೆ. ಅದು ನಿಮಗೆ ಕೋಪವನ್ನು ಕೆರಳಿಸ್ತಕ್ಕಂಥದ್ದು ಆಗಬಹುದು. ಹೊಸ ಹೊಸ ವಿಚಾರದಲ್ಲಿ ಏನೋ ಒಂದು ರೀತಿಯ ಆಲೋಚನೆಗಳು ಶುರುವಾಗಿ ಅದರ ಚರ್ಚೆಗಳಾಗ್ಬೋದು. ನಿಮ್ಮ ತಲೆ ಹೊಸ ವಿಚಾರದಲ್ಲಿ ಓಡಬಹುದು ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂತಹ ವಿವಾದಗಳು ಏನೇ ಇದ್ರೂ ಕೂಡ ಅದೆಲ್ಲ ಅಂತ್ಯವಾಗ್ತಕ್ಕಂಥದ್ದು, ಅಂದರೆ ಮುಗಿದೋಗುವಂತಹ ಕಥೆ ಅಂತ ಅರ್ಥ. ಸಮಯದ ಸದುಪಯೋಗವನ್ನು ಮಾಡ್ಕೊಳ್ಳಿ. ಏನಾದರೂ ಒಂದಷ್ಟು ಸಮಯ ಸಿಕ್ತು ಅಂತಂದರೆ ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ಅದನ್ನು ಹಾಳು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಒಳ್ಳೆಯ ವಿಚಾರಕ್ಕೆ ನಿಮ್ಮ ಸಮಯವನ್ನು ನೀವು ಮೀಸಲಾಗಿಡಿ ಅನ್ನುವಂಥದ್ದು. ಜೀವನ ಶೈಲಿಯ ಬದಲಾವಣೆ ಏನಿದೆ ಅದು ಬೇರೆಯವರಿಗೆ ಸಮಾಧಾನವಾಗುತ್ತೆ. ನೀವೇನೋ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ದಿನನಿತ್ಯದ ವ್ಯವಹಾರದಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡ್ರೆ ಅದು ಬೇರೆಯವರಿಗೆ ಒಂದಷ್ಟು ಸಮಾಧಾನವಾಗುತ್ತೆ. ಇವರು ಹೀಗಿರಲಿಲ್ಲ, ಸ್ವಲ್ಪ ಬದಲಾದರು ಅನ್ನುವಂತಹ ಒಳ್ಳೆಯ ಮಾತುಗಳನ್ನು ನಿಮ್ಮ ಬಗ್ಗೆ ಆಡಬಹುದು ಅಂತ ಅರ್ಥ. ವ್ಯಾವಹಾರಿಕವಾದಂತಹ ಸಂಶೋಧನೆ ಇರಲಿ, ಇಲ್ಲದೆ ಇದ್ದರೆ ನಷ್ಟವನ್ನು ಹೊಂತೀರಿ. ವ್ಯವಹಾರದಲ್ಲಿ ಆಯಾ ಕ್ಷಣಕ್ಕೆ ಏನೇನು ಬೆಳವಣಿಗೆಗಳಾಗುತ್ತೋ ಅದು ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಳ್ಬೇಕೋ ಇದೆಲ್ಲವನ್ನ ಚಿಂತನೆ ಮಾಡಬೇಕಾದಂಥದ್ದಿರುತ್ತೆ. ಸರಸ್ವತೀ ದೇವಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸಕಾಲಕ್ಕೆ ಅನುಗುಣವಾದಂತಹ ಬುದ್ಧಿಮತ್ತೆ ಹೆಚ್ಚಾಗಲಿ. ಶುಭವಾಗಿ. ಮಿಥುನ ರಾಶಿ. ರುಚಿಕರವಾದಂತಹ ಆಹಾರ ಸೇವನೆಯಿಂದ, ಪಾನೀಯದಿಂದ ಒಂದಷ್ಟು ಮನಸ್ಸಿಗೆ ಸಂತೋಷ ಸಮಾಧಾನ ಸಿಕ್ಕುವಂಥದ್ದಿದೆ. ಆಸ್ತಿ ಖರೀದಿ ಅಥವಾ ಆಸ್ತಿಯ ಮಾರಾಟ, ಇದರಿಂದ ನಿಮ್ಮ ಮನಸ್ಸಿಗೆ ಆರ್ಥಿಕವಾದಂತಹ ಒಂದು ಸಮಾಧಾನ ಸಿಕ್ಕುವಂಥದ್ದು. ಜೊತೆಗೆ ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಕೂಡ ನಿಮ್ಮದಾಗ್ತಕ್ಕಂಥದ್ದಾಗ್ಬೋದು. ಆಸ್ತಿಯನ್ನು ಮಾರಾಟ ಮಾಡಿದರೆ ಹಣದ ಲಾಭ, ಖರೀದಿ ಮಾಡಿದರೆ ಈ ಒಂದು ಆಸ್ತಿ ನನ್ನದಾಯ್ತಲ್ಲ ಅನ್ನುವಂತಹ ಒಂದು ಸಮಾಧಾನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸ್ವಂತ ಸಮಸ್ಯೆಗಳಿಗೆ
ಪರಿಹಾರವೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಬೇಸರ ಪಡ್ತೀರಿ. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕಾರಣಗಳಿಗೆ ಏನೋ ಪರಿಹಾರಗಳು ಸಿಕ್ಕೋದಿಲ್ಲ. ಅದು ಬಹಳ ದಿವಸಗಳಿಂದ ಇದ್ರೂ ಕೂಡ ಅದು ಹಾಗೇ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ಆ ವಿಷಯ ಬಂತು ಅಂತಾದ್ರೆ ಮನಸ್ಸಿಗೆ ತುಂಬಾ ಬೇಸರವಾಗ್ತಕ್ಕಂಥದ್ದಿದೆ. ಹಣದ ಮೂಲ ಯಾವುದು ಅಥವಾ ಆದಾಯದ ಮೂಲ ಯಾವುದು ಅನ್ನುವಂಥದ್ದು ಗೊತ್ತಾಗತ್ತೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ, ಸಂತೋಷ. ಧಾರ್ಮಿಕ ವಿಚಾರಗಳಲ್ಲಿ ಕ್ರಿಯಾಶೀಲರಾಗ್ತೀರಿ. ಅಂದ್ರೆ ಯಾವುದೋ ಒಂದು ಧರ್ಮ ಕಾರ್ಯವನ್ನ ಮಾಡಬೇಕು ಅಥವಾ ಧಾರ್ಮಿಕವಾದಂತಹ ಕೆಲಸ ನಡೀತಾ ಇದೆ, ಅದರಲ್ಲಿ ನಾನು ಸಕ್ರಿಯನಾಗಿರಬೇಕು, ಚಟುವಟಿಕೆಯಿಂದ ಇರಬೇಕು, ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಬೇಕು, ಬೇರೆಯವರಿಗೆ ಮಾದರಿಯಾಗಬೇಕು, ಅಥವಾ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರ ಜೊತೆಯಲ್ಲಿ ನಾನು ಸೇರಬೇಕು. ಇವೆಲ್ಲ ಮನಸ್ಸಿಗೆ ಆಲೋಚನೆಗಳು ಬರುವಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲಿ ಜಯವನ್ನು ಕೂಡ ಸಾಧಿಸ್ತೀರಿ. ಆ ಸೂಚನೆಗಳು ಕಾಣ್ತಾ ಇರುವಂಥದ್ದು. ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಆರೋಗ್ಯ ಸಮಸ್ಯೆ ಇದ್ದರೆ ಪ್ರಾಕೃತಿಕವಾದಂತಹ ಅಥವಾ ಸಹಜವಾದಂತಹ ಆ ಒಂದು ಔಷಧಿಯನ್ನ ಸೇವನೆ ಮಾಡಿ. ಅದರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದಂತಹ ಒಂದು ಅನುಕೂಲ ಅಥವಾ ಉತ್ತಮವಾದಂತಹ ಒಂದು ವಾತಾವರಣ ಕಾಣುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅನ್ನುವಂಥದ್ದು. ನಿಮ್ಮ ವೃತ್ತಿಗೆ ಅನುಗುಣವಾದಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ. ನಿಮ್ಮ ವ್ಯವಹಾರಕ್ಕೆ ಯೋಗ್ಯರಾದಂತಹವರೇ ಪರಿಚಯರಾಗ್ತಾರೆ. ಅದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಹೆಚ್ಚಿನ ರಕ್ತದೊತ್ತಡ ಇರತಕ್ಕಂಥವ್ರಿಗೆ, ಹೈ ಬಿ ಪಿ ಇರತಕ್ಕಂಥವ್ರಿಗೆ ತೊಂದರೆ ಇದೆ. ಸ್ವಲ್ಪ ಮಟ್ಟಿಗೆ ಅದನ್ನ ಗಮನಿಸಿಕೊಳ್ಳಿ, ಎಚ್ಚರದಿಂದ ಇರಿ ಅನ್ನುವಂತಹ ಅರ್ಥ. ಹಣದ ಕೊರತೆ ಏನೂ ಇಲ್ಲ, ಆದರೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಮಾತ್ರ ಇರುತ್ತೆ. ದುಡ್ಡು ಇದ್ದು ಮಾತ್ರಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಭಾವಿಸಬಾರದು. ಆಯಾ ಕ್ಷೇತ್ರಕ್ಕನುಗುಣವಾದಂತಹ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹೊಸ ಹೊಸ ವಿಚಾರಗಳಿಂದ ನಿಮ್ಮ ಉಲ್ಲಾಸ ಹೆಚ್ಚಾಗತ್ತೆ. ಅಂದ್ರೆ ಎಲ್ಲ ವಿಷಯದಲ್ಲೂ ಕೂಡ ಏನೋ ಒಂದು ರೀತಿಯ ಉತ್ಸುಕತೆ, ಅದರ ಬಗ್ಗೆ ಹೆಚ್ಚಿನ ಒಂದು ಆಸೆ, ನಿರೀಕ್ಷೆಗಳು ಹೆಚ್ಚಾಗ್ತಕ್ಕಂಥದ್ದು. ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಇದು ನಿಮಗೆ ಬೇಸರವನ್ನು ತರುತ್ತೆ. ಅವರವರೇ ಮಕ್ಕಳು ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ವಾದ ಮಾಡ್ತಾರೆ. ಅದನ್ನ ಕೇಳಿದಂತಹ, ನೋಡಿದಂತಹ ನಿಮಗೆ ಬೇಸರ ಆಗಬಹುದು ಅಂತ ಅರ್ಥ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.